ಸ್ನೇಹಿತರೆ, ಈ ಭಾಷಣ ಕೌಶಲ್ಯವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಕೆಲವೊಂದು ವಿಚಾರಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇನೆ. ಕಂಟೆಂಟ್ ಇಸ್ ಕಿಂಗ್ ಅಂತಾರೆ. ಅದರ ಅರ್ಥ ಏನು? ನೀವು ಯಾವ ವಿಚಾರವನ್ನು ಮಾತನಾಡುತ್ತೀರೋ ಆ ಯಾವ ವಿಚಾರ ಎಲ್ಲ ಆಡಿಯನ್ಸ್ನ ಸೆಳೆಯುತ್ತೋ ಅದು ತುಂಬ ಮುಖ್ಯ. ಸೊ ನಿಮ್ಮ ಮಾತುಗಳು ಚೆನ್ನಾಗಿರಬೇಕು ಅಂದರೆ ಇಲ್ಲಿ ಥಾಟ್ಸ್ ಚೆನ್ನಾಗಿರಬೇಕು. ಥಾಟ್ಸ್ ಕ್ಲಾರಿಟಿ ಇದ್ದರೆ ಇಲ್ಲಿ ವರ್ಡ್ಸ್ ಕ್ಲಾರಿಟಿ ಬಾಯಿನಲ್ಲಿ ಬರ್ತದೆ. ಕ್ಲಾರಿಟಿ ಬಂತ? ವಾಟರ್ ಟ್ಯಾಂಕಲ್ಲಿ ನೀರಿದ್ದರೆ ಕೆಳಗಡೆ ನಲ್ಲಿನಲ್ಲಿ ನೀರು ಬರೋದು. ಕ್ಲಾರಿಟಿ ಆಫ್ ಥಾಟ್ಸ್ ಲೀಡ್ಸ್ ಟು ಕ್ಲಾರಿಟಿ ಆಫ್ ವರ್ಡ್ಸ್. ಕರೆಕ್ಟ್? ಸೊ ಅದಕ್ಕೆ ನಾನು ಒಂದು ಫಾರ್ಮುಲಾ ಕೊಟ್ಟಿರ್ತೇನೆ, 4 C's ಅಂತ. ಸರಿ, ಟೈಪ್ ಮಾಡಿ 4 C's ಅಂತ. ಅವಾಗ 4 Cಗಳು ಏನು ಹೇಳ್ತಾರೆ ಜಯಪ್ರಕಾಶು ಅರ್ಥ ಮಾಡ್ಕೊಳ್ಳೋಣ ಅಂತ ಅರ್ಥ ಮಾಡ್ಕೊಳ್ಳೋಕೆ ಹೊರಡ್ತೀರ. ಓಕೆ, ಮೊದಲನೇ ಸಿ ಕೂಲ್. ಕೂಲ್ ಅಂದ್ರೇನು? ತಣ್ಣಗಿರಬೇಕು. ತಣ್ಣಗೆ. ಅದಕ್ಕೆ ಎ ಸಿ ಹಾಕೋತೀವಲ್ಲ ಸೆಕೆಂಡಲ್ಲಿ. 2 ಕಾಮ್, ಪ್ರಶಾಂತವಾಗಿರಬೇಕು. ಕಂಫರ್ಟಬಲ್, ಆರಾಮದಾಯಕವಾಗಿರಬೇಕು. ನಾವು ಭಾಷಣ ಮಾಡಬೇಕಾದಾಗ ಆರಾಮದಾಯಕವಾಗಿಲ್ಲ ಅಂದರೆ. 4ನೇದು ಕಂಪೋಸ್ಡ್. ಸೊ ಕೂಲ್, ಕಾಮ್, ಕಂಫರ್ಟಬಲ್ ಅಂಡ್ ಕಂಪೋಸ್ಡ್ ಇವಿಷ್ಟಿದ್ರೆ ಈ ತಲೆ ಒಳಗಡೆ ಥಾಟ್ಸ್ ಸರಿಯಾಗಿರುತ್ತೆ. ನಿಮಗೆ ಹೇ ಹೌದಲ್ಲ, ಕಂಟೆಂಟ್ ಈಸ್ ಕಿಂಗ್ ಅಂತ ಅರ್ಥ ಆಗ್ತದೆ. ಅದ್ರ ಜೊತೆಗೆ ನೀವು ಮೆಡಿಟೇಷನ್ ಮಾಡೋವಂಥವ್ರಾದರೆ, ಧ್ಯಾನನ ಸರಿಯಾಗಿ ಮಾಡಿದ್ರೆ ಇನ್ನೊಂಚೂರು ಮೈಂಡಲ್ಲಿ ಕ್ಲಾರಿಟಿ ಬರ್ತದೆ. ಪುಸ್ತಕಗಳನ್ನು ಓದಿ, ಲೈಫ್ ಹಿಸ್ಟ್ರಿಗಳು, ಜೀವನ ಚರಿತ್ರೆಗಳ ಕಡೆಗೆ ಗಮನ ಕೊಡಿ. ವಾಚಿಂಗ್ ವಿಡಿಯೋಸ್, ಉದಾಹರಣೆಗೆ ಬೇರೆ ಬೇರೆ ಭಾಷಣಕಾರರು, ನನ್ನ ಜಯಪ್ರಕಾಶ್ ನಾಗ್ತೇಳಿ ಟ್ರಾನ್ಸ್ಮಿಷನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನಲ್ಗಳನ್ನು, ವಿಡಿಯೋಗಳು, ನಿಮ್ಗೆ ಯಾರು ಭಾಷಣಕಾರರು ಇಂಥವ್ರನ್ನ ಫಾಲೋ ಮಾಡಬೇಕು ಅನಿಸುತ್ತೆ ಅವ್ರ ವಿಡಿಯೋಗಳೆಲ್ಲ ನೋಡ್ತಾ ಬನ್ನಿ. ಸೋಷಿಯಲ್ ಮೀಡಿಯಲ್ಲಿ ಕಾಮೆಂಟ್ ಮಾಡ್ತಾ ಬನ್ನಿ. ಅಲ್ಲಿ ಪುಟ್ಟದಾಗಿ ನೋಟ್ಸ್ ಮಾಡ್ಕೊಳ್ತಾ ಹೋಗಿ. ಅದು ಆರ್ಟಿಕಲ್ಸ್ ಆಗೋದಕ್ಕೆ ಸಾಧ್ಯ ಆಗ್ತದೆ ಅಲ್ವೇ ಸ್ನೇಹಿತರೆ? ಕಂಟೆಂಟ್ ಆಯಿತು. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಲ್ಯಾಂಗ್ವೇಜ್ ಅಂತ. ಟೈಪ್ ಮಾಡಿ ಲ್ಯಾಂಗ್ವೇಜ್. ಕನ್ನಡದಲ್ಲಿ ಟೈಪ್ ಮಾಡೋದಾದರೆ ಭಾಷೆ ಅಲ್ವೇ? ಲ್ಯಾಂಗ್ವೇಜ್ ಇಸ್ ಕಾಲ್ಡ್ ಅಸ್ ದ ವೆಹಿಕಲ್ ಆಫ್ ಕಮ್ಯುನಿಕೇಶನ್ ಫ್ರೆಂಡ್ಸ್. ನಿಮ್ಮ ಭಾಷೆಯನ್ನು ನೀವು ವೃದ್ಧಿಸಿಕೊಳ್ಳಬೇಕು. ಆ ಭಾಷೆ ವೃದ್ಧಿ ಯಾವಾಗ ಆಗುತ್ತೆ ಅಂದರೆ ನಿಮ್ಮ ವರ್ಡ್ ಪವರ್, ವಾಕ್ಯಾಬ್ಯುಲರಿಯನ್ನು ಇಂಪ್ರೂವ್ ಮಾಡ್ಕೊಂಡಾಗ ಅದು ಸಾಧ್ಯ ಆಗ್ತದೆ. ಕರೆಕ್ಟಾ? ನೀವು ದಿನಕ್ಕೊಂದು ಪದ ಕಲಿತರೆ ತಿಂಗಳಿಗೆ 30 ಪದಗಳ ರಾಜರಾಣಿ ನೀವಾಗುತ್ತೀರಿ. ಕನ್ವರ್ಟ್ ಯುವರ್ ಥಾಟ್ಸ್ ಇನ್ ಟು ವರ್ಡ್ಸ್. ಇಲ್ಲಿ ಮೈಂಡಿಂದ ಟಂಗಿಗೆ ಬರ್ತದೆ. ಮೆದುಳಿನ ಚಿಂತನೆಗಳೊಂದಿಗೆ ಹೃದಯದ ಭಾವನೆಯನ್ನು ಬೆರೆಸಿ. ವಿ ಹ್ಯಾವ್ ಟು ಸ್ಪೀಕ್ ವಿತ್ ಹಾರ್ಟ್ ಅಂಡ್ ಮೈಂಡ್. ದ ಮೌತ್ ಈಸ್ ಇನ್ ಬಿಟ್ವೀನ್. ಯು ಗಾಟ್ ಇಟ್? ಎಸ್ ಸ್ನೇಹಿತರೆ, ಯಾವ ವ್ಯಕ್ತಿ ಮನಸ್ಸು ಮತ್ತು ಹೃದಯವನ್ನು ಬೆರೆಸುತ್ತಾನೋ ಅವನ ಭಾಷಣ ಸೊಗಸಾಗಿ ಇರುತ್ತದೆ. ನೆಕ್ಸ್ಟ್, ವಾಯ್ಸ್. ಟೈಪ್ ಮಾಡಿ ವಾಯ್ಸ್. ಕನ್ನಡದಲ್ಲಿ ಟೈಪ್ ಮಾಡಿದರೆ ಧ್ವನಿ. ಧನಿ ನೀ ನುಡಿಯ ಧಣಿ ಅಂತ ಒಂದು ಚುಟ್ಕ ಬೇರೆ ಬರ್ತೀನಿ. ವಾಯ್ಸ್ ಆರ್ ದ ಬಾಸ್ ಆಫ್ ಸ್ಪೀಚ್ ಅಂತ. ವಾಯ್ಸ್ ಶುಡ್ ಬಿ ಒರಿಜಿನಲ್ ಫ್ರೆಂಡ್ಸ್. ರೀಡ್ ಅಲೌಡ್. ಜೋರಾಗಿ ಓದುವುದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಕೆಲವು ಹಾಡುಗಳನ್ನು ಹಾಡುತ್ತಾ ನಿಮ್ಮ ಧ್ವನಿಯ ವೇಗ ಓಘವನ್ನು ಪರೀಕ್ಷಿಸಿಕೊಳ್ಳಿ ಅಲ್ವೇ? ಯಾವ ಹಾಡಾದ್ರು ಹಾಡ್ತಾ ಅದರ ಫೀಲ್ ಗುಡ್ ಫ್ಯಾಕ್ಟರ್ ನಿಮಗೆ ಗೊತ್ತಾಗ್ತಾ ಹೋಗ್ತಾ ಇರುತ್ತೆ. ಕೆಲವೊಂದು ನಾಟಕದ ಪುಸ್ತಕಗಳ ಪಾತ್ರಗಳಿರ್ತವೆ. ಆ ಪಾತ್ರಗಳ ಒಂದು ಪಾತ್ರಧಾರಿ ನೀವಾಗಿ ಆ ರೀತಿ ಓದೋದಕ್ಕೆ ಆರಂಭ ಮಾಡಿ. ಮಜ್ಜಾ ಬರ್ತದೆ. ಏನಂತೀರ? ಟಂಗ್ ಟ್ವಿಸ್ಟರ್ಸ್. ಈಗ ಉದಾಹರಣೆಗೆ ನನ್ನ ನುಡಿಗನ್ನಡಿ ಪುಸ್ತಕದಲ್ಲಿ ಕೆಲವು ಟಂಗ್ ಟ್ವಿಸ್ಟರ್
ಕೊಟ್ಟಿದ್ದೇನೆ. ಕಾಗೆ ಪುಕ್ಕ, ಗುಬ್ಬಿ ಪುಕ್ಕ. ಓಕೆ, ಅದು ಹೇಳ್ತಾ 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 ನಾಲಿಗೆ ಒಂಥರ ಹೊರಳಾಡ್ತದೆ. ಅಂಡ್ ವರ್ಕ್ ಆನ್ ದ ಎಮೋಷನ್ಸ್ ಆಲ್ಸೋ ಫ್ರೆಂಡ್ಸ್, ಅಲ್ವೇ? ನೀ ಹಿಂಗ ನೋಡಬೇಡ ನನ್ನ, ನೀ ಹಿಂಗ ನೋಡಿದರ ನನ್ನ, ತಿರುಗಿ ನಾ ಹ್ಯಾಂಗ ನೋಡಲಿ ನಿನ್ನ. ಬೇಂದ್ರೆ ತಮ್ಮ ಮಗ ಸತ್ತಾಗ ಹೆಂಡತಿಯ ನೋಟ ಕುರಿತು ಬರೆದ ಕವನ ಆ ಭಾವನೆಗಳನ್ನು ಹೇಗೆ ಉದ್ದೀಪಿಸುತ್ತದೆ ಅಲ್ಲವೇ? ಅದೇ ದೇಶಭಕ್ತಿ ಗೀತೆಯನ್ನ ಹಾಡುವ ಸಂದರ್ಭದಲ್ಲಿ ಒಂದು ರೀತಿ ಹ್ಮ್ ಆವೇಗ ಉದ್ವೇಗಕ್ಕೆ ಒಳಗಾಗ್ತೀವಲ್ವೇ? ಸೊ ಆ ಧ್ವನಿಯಲ್ಲಿ ಆ ವೇಗ ಆ, ಒಂದು ರೀತಿ ಓತಪ್ರೇತವಾಗಿ ನನ್ನ ಧ್ವನಿ ಸರಾಗವಾಗಿ ಬೇಕು ಅಂದರೆ ನಿಮ್ಮ ಭಾವ ಅನುಭಾವ ಅನುಭವಿಸಿ ಹಾಡೋದಕ್ಕೆ ಶುರು ಮಾಡಿ. ಟ್ಯೂನ್ ಆ್ಯಂಡ್ ಫೈನ್ ಟ್ಯೂನ್ ಯುವರ್ ವಾಯ್ಸ್, ಅಬ್ಸರ್ವ್ ಸ್ಪೀಡ್, ಪ್ರನೌನ್ಸಿಯೇಷನ್, ಉಚ್ಚಾರ ಸರಿ ಇದೆಯಾ ಇಲ್ವಾ ನೋಡ್ಕೊಳ್ತಾ ಬನ್ನಿ. ಸುಮಾರು ಜನ ಗಮನಿಸಿದ್ದೇನೆ, ರಾಜ್ಯೋತ್ಸವ ಅಂತ ಹೇಳೋಕ್ಕೆ ರಾಜ್ಯೋತ್ಸವ ಅಂತ ಹೇಳ್ತಾರೆ. ಆ ಥರದ್ದೆಲ್ಲ ಮಾಡಬೇಡಿ. ಮತ್ತೆ ಧ್ವನಿಯ ಏರಿಳಿತದ ಕಡೆಗೆ ಗಮನ ಕೊಡಿ. ಏರಿಳಿತ, ಮಾಡ್ಯುಲೇಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಬೇರೆ ಬೇರೆ ಸಾಧಕರ ಕೆಲವೊಂದು ವಿಡಿಯೋಗಳನ್ನು ನೋಡಿದ್ರೂ ಕೂಡ ನಿಮ್ಮ ಜ್ಞಾನ ವೃದ್ಧಿ ಆಗ್ತದೆ. ಆ್ಯಂಡ್ ಅನದರ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಈಸ್ ಬಾಡಿ ಲ್ಯಾಂಗ್ವೇಜ್. ಪ್ಲೀಸ್ ಟೈಪ್. ಬಾಡಿ ಲ್ಯಾಂಗ್ವೇಜ್ ಅಂದರೆ ಆಂಗಿಕ ಭಾಷೆ, ಶಾರೀರಿಕ ಭಾಷೆ ಸ್ನೇಹಿತರೆ. ಹಾಗಾದರೆ ಈ ಬಾಡಿ ಲ್ಯಾಂಗ್ವೇಜ್ ಹೇಗಿರಬೇಕು ಸರ್ ಅಂದರೆ, ಬಾಡಿ ಲ್ಯಾಂಗ್ವೇಜ್ ನ್ಯಾಚುರಲ್ ಆಗಿರಬೇಕು. ನೀವು ಅಂದರೆ ಕೈ ಹಿಂಗೆ ಬರಬೇಕು, ಕರೆಕ್ಟಾ? ನಾನಿಲ್ಲಿ ಈ ಕಡೆ ನನ್ನ ಫೋಟೋ ಇದೆ, ಈ ಕಡೆ ನಮ್ಮ ತಾಯಿ ಫೋಟೋ ಇಲ್ಲಿ ಇಟ್ಕೊಂಡಿದ್ದೇನೆ. ಸೊ ಹಿಂಗೆ ಅಂದಾಗ ಅಲ್ಲಿ ಆ ಕಡೆ ಕೈ ಹೋಗುತ್ತೆ. ನನ್ನ ಪುಸ್ತಕಗಳು ಒಂದಾಗ ಈ ಕಡೆ ಇಲ್ಲೊಂದ್ಸರಿ ಕೈ ಹೋಯ್ತು. ನೀವು ಅಂದ್ರೆ ಹಿಂಗೆ ಅಂತೀನಿ. ನಮಸ್ಕಾರ ಅಂದರೆ ನಾವು ನಮಸ್ಕಾರ ಮಾಡಿದ್ರೆ ಬರೀ ನಮಸ್ಕಾರ ಅಂತ ಹೇಳೋಕ್ಕೂ, ಕೈ ಹೀಗಿಟ್ಟು ನಮಸ್ಕಾರ ಮಾಡೋದಕ್ಕೂ, ಸ್ವಲ್ಪ ಸ್ಮೈಲ್ ಇಟ್ಕೊಂಡು ನಮಸ್ಕಾರ ಮಾಡೋಕ್ಕೂ ವ್ಯತ್ಯಾಸ ಇದೆ ಅಲ್ವಾ ಸ್ನೇಹಿತರೆ? ನಮಸ್ಕಾರ. ನಿಮ್ಮೆಲ್ಲರಿಗೂ ನಾನು ವಂದಿಸ್ತೇನೆ. ಎಷ್ಟು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡುತ್ತೆ ಅಲ್ವಾ? ವಿಕ್ಟರಿ ಅಂದರೆ ವಿ ಅಂತ ಅಂದರೆ ಎಸ್, ನಾವೆಲ್ಲರೂ ಗ್ರೇಟ್. ಎಷ್ಟು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡುತ್ತೆ. ಅದೇ ಚಪ್ಪಾಳೆ ಹೊಡಿತೀವಿ, ಅಪ್ರಿಷಿಯೇಷನ್ ಮಾಡ್ತೀವಿ. ಸೊ ಬಾಡಿ ಲ್ಯಾಂಗ್ವೇಜ್, ಬಾಡಿ, ನಾವು ಬಾಡಿ ಮೇಲೆ ಹಾಕೊಂಡಿರೋ ಬಟ್ಟೆನೂ, ಕಲರು, ಯಾವ ಥರ ಬಟ್ಟೆ, ಎಲ್ಲವೂ ಪ್ರಭಾವ ಬೀರ್ತದೆ. ಇದನ್ನು ನಿಲುವು ಅಥವಾ ಭಂಗಿ ಇದ್ವಿ. ಈಗ ನಾನು ಕುಳಿತುಕೊಂಡಿದ್ದೇನೆ, ನಿಂತರೆ ನಿಲ್ಲುವ ಭಂಗಿ, ಕರೆಕ್ಟ್. ಹಾವಭಾವ ಅಂತೀವಿ, ಅದಕ್ಕೆ ಗೆಸ್ಚರ್ಸ್ ಅಂತೀವಿ. ಇವೆಲ್ಲ ಮೂಮೆಂಟ್ಸ್ನೆಲ್ಲನೂ ಹಾವಭಾವ ಅಂತ ಕರಿತೇವೆ. ಇದನ್ನ ನೀವೆಲ್ಲ ಅಧ್ಯಯನ ಮಾಡ್ಕೋಬೇಕು, ಕರೆಕ್ಟಾ? ಗ್ರೂಮಿಂಗ್, ನಾನು ಕಾಣ್ತಾ ಇರೋದಕ್ಕಿಂತ ಇನ್ನೊಂಚೂರು ಚೆನ್ನಾಗಿ ಕಾಣಬೇಕಾರೆ ಅಲ್ವಾ, ಏನು ಮಾಡ್ಕೋಬೇಕು? ಹೇರ್ ಸ್ಟೈಲಿಸ್ಟ್ ಹತ್ರ ಹೋಗ್ಬೇಕು, ಮೇಕಪ್ ಮಾಡಿಸ್ಕೋಬೇಕು, ಇನ್ನೊಂಚೂರು ಚೆನ್ನಾಗಿ ಕಾಣಿಸ್ತೀರ ಅಲ್ವೇ ಸ್ನೇಹಿತರೆ? ಜೊತೆಗೆ ನಿಮ್ಮ ಬೌದ್ಧಿಕ ವ್ಯಕ್ತಿತ್ವ, ಬೌದ್ಧಿಕ ಸಾಮರ್ಥ್ಯದ ಬಗ್ಗೆ ಗಮನ ಕೊಡಿ. ಪ್ಲೀಸ್ ಮೇಕ್ ಎ ನೋಟ್. ಬೌದ್ಧಿಕ ಸಾಮರ್ಥ್ಯ, ಇಂಟೆಲೆಕ್ಚುಯಲ್ ಕೆಪಾಸಿಟಿ ಅಂತ ಟೈಪ್ ಮಾಡಿ. ಇದು ಎಷ್ಟೊಂದು ಜನಕ್ಕೆ ಗೊತ್ತೇ ಇಲ್ಲ. ಈಗೇನ್ರಿ ಇನ್ಫಾರ್ಮೇಷನ್ ಚಾಟ್ GPT ಗೂಗಲಲ್ಲಿ ಟೈಪ್ ಮಾಡಿದ್ರೆ ಈ ದಿನಾಚರಣೆಯ ವಿಶೇಷವೇನು ಮತ್ತೊಂದು ಎಲ್ಲ ಕೊಟ್ಬಿಡುತ್ತೆ. ನಾವು ಎಷ್ಟು ಕಷ್ಟಪಡ್ತಾ ಇದ್ವಿ ಗೊತ್ತಾ ಹಿಂದೆ, 25-30 ವರ್ಷದಿಂದ. ಇವಾಗ ಏನಿಲ್ಲ ಅಪ್ಪ, ಟೈಪ್ ಮಾಡಿದ್ರೆ ಬರುತ್ತೆ. ಹಾಗಾದ್ರೆ ಎಲ್ಲ ಬರೋದಾದ್ರೆ ನೀವೇನಪ್ಪ ಭಾಷಣ ಮಾಡ್ತೀಯಾ? ಅದಕ್ಕೆ ಕೆಲವು ಪಾಯಿಂಟ್ಸ್ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ, ಉದಾರಾಗಿ. ಏನದು? ಇಂಟೆಲೆಕ್ಚುಯಲ್ ಕೆಪಾಸಿಟಿ ಅಂದರೆ ನಿಮ್ಮಲ್ಲಿ ಅನಲಿಟಿಕಲ್ ಕೇಪಬಿಲಿಟಿ ಇರಬೇಕು. ವಿಷಯದ ಹರವನ್ನು ವಿವಿಧ ಮಗ್ಗುಲುಗಳಲ್ಲಿ ಮಾತನಾಡುವ ತಾಕತ್ತನ್ನು ವೃದ್ಧಿಸಿಕೊಳ್ಳಬೇಕು. ಅದಕ್ಕೆ ವಿಶ್ಲೇಷಣಾ ಸಾಮರ್ಥ್ಯ ಅಂತ ಕರಿತೇವೆ. ಸಮಸ್ಯೆ ನಿವಾರಣೆ ಮನಸ್ಥಿತಿಯನ್ನು ನಿಮ್ಮದಾಗಿಸಿಕೊಳ್ಳಬೇಕು. ಪ್ರಾಬ್ಲಮ್ ಸಾಲ್ವಿಂಗ್ ಮೈಂಡ್ಸೆಟ್ ಅಂತ ವಿಚಾರಗಳು ನಿಮ್ಮ ಭಾಷಣದಲ್ಲಿ ಇದ್ದರೆ, ವಾವ್, ಜನ ಚಪ್ಪಾಳೆ ಹೊಡೆಯುತ್ತಾರೆ, ಇವರೊಬ್ಬ ಉತ್ತಮ ಭಾಷಣಕಾರ ಅಂತ ಕರೀತಾರೆ ಸ್ನೇಹಿತರೆ. ಯಾವುದೇ ವಿಷಯದ ಬಗ್ಗೆ ಒಂದು ಡಿಸಿಷನ್ ಮೇಕಿಂಗ್ ಕೇಪಬಿಲಿಟಿ ನಿಮಗಿರಬೇಕು.
ಹೀಗೆ ಆದರೆ ಚೆನ್ನ ಅಂತ ಹೇಳುವ ಹಾಗೆ ಇರಬೇಕು. ಮತ್ತೊಂದು ವಿಷಯ, ಕ್ರಿಯೇಟಿವಿಟಿ, ಸೃಜನಾತ್ಮಕತೆ. ಎಲ್ಲರೂ ಹೇಳಿದ್ದಕ್ಕಿಂತ ಏನೋ ಡಿಫ್ರೆಂಟ್ ಆಗಿ ಇರ್ಬೇಕಲ್ವೇ. ಪ್ರಬುದ್ಧತೆ ಇರಬೇಕು, ಮೆಚ್ಯೂರಿಟಿ ಇರಬೇಕು, ನಿಮ್ಮಲ್ಲಿ ಗತ್ತು ಗಮ್ಮತ್ತು ಗಾಂಭೀರ್ಯ ಇರಬೇಕು ಸ್ನೇಹಿತರೆ. ಇಷ್ಟು ಅಂಶಗಳನ್ನು ಇಟ್ಟುಕೊಂಡು ಏನು ಮಾಡಬೇಕು? ಈಗ ನಾನು ಹೇಳ್ತೀನಿ, ಅದನ್ನು ಟೈಪ್ ಮಾಡಿ ಫಸ್ಟು. ಪ್ರಾಕ್ಟೀಸ್ ಅಂತ, ಕನ್ನಡದಲ್ಲಿ ಅಭ್ಯಾಸ ಅಂತ. ಹೌದಪ್ಪ, ಇವೆಲ್ಲ ಥಿಯರಿ ಎಲ್ಲ ಹೇಳ್ಬಿಟ್ಟೆ, ಪ್ರಾಕ್ಟೀಸ್ ಮಾಡಲಿಲ್ಲ, ಏನು ಪ್ರಯೋಜನ ಇಲ್ಲ. ಈಗ ನನ್ನ ಪುಸ್ತಕಗಳು ನುಡಿಗನ್ನಡಿ, ನಿರೂಪಣೆ ನಿರೂಪಿಸಿ, ವ್ಯಕ್ತಿತ್ವ ಪರಿವರ್ತನೆ, ಇವು 3 ಪುಸ್ತಕ ಫಸ್ಟ್ ಓದ್ಬಿಡ್ರಿ, ನಿಮ್ಮ ಭಾಷಣಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ಅದೇ ಆ ಪುಸ್ತಕಗಳಲ್ಲೂ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಿರ್ತೀನಿ. ನೀವು ಪ್ರಾಕ್ಟೀಸೇ ಮಾಡಲಿಲ್ಲ ಅಂದರೆ ಹೇಗ್ರಿ ಉದ್ಧಾರ ಆಗ್ತೀರಿ? ಹೇಗ್ರಿ ಬೆಳಿತೀರಿ? ತಪ್ಪಾಗಲಿ ಬಿಡಿ, ಎದೆ ಗುಂದಬೇಡಿ. ಹಾಗಾದ್ರೆ ಏನು ಸರ್ ಪ್ರಾಕ್ಟೀಸ್ ಮಾಡಬೇಕು? ಗಾದೆಗಳನ್ನು ಪ್ರಾಕ್ಟೀಸ್ ಮಾಡಿ. ಕರೆಕ್ಟಾ? ಹೇಳಿಕೆಗಳು, ಕೊಟೇಶನ್ಸ್ ಅಂತ ಹೇಳ್ತೀವಿ, ಬೇರೆ ಬೇರೆ ಸಾಧಕ ಹೇಳಿರೋ ಕೊಟೇಶನ್ಸ್. ಕವನಗಳು, ಚುಟುಕುಗಳು, ಸುಭಾಷಿತಗಳು, ಶಾಯಿರಿಗಳು, ಕಗ್ಗ, ಮಂಕುತಿಮ್ಮನ ಕಗ್ಗ ಆಗ್ಬೋದು, ಅಥವಾ ಕೆ ಸಿ ಶಿವಪ್ಪ ಮುದ್ದುರಾಮನ ಮನಸ್ಸು ಅಂತ 10 ಪುಸ್ತಕಗಳ ಸೀರೀಸ್ ಕೊಟ್ಟಿದ್ದಾರೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನಾನು ಇಷ್ಟರಲ್ಲೇ ಒಂದು ವಿಡಿಯೋ ಅದ್ರ ಬಗ್ಗೆ ಮಾಡಿ ಪೋಸ್ಟ್ ಮಾಡ್ತೇನೆ. ಬಿಕಾಸ್ ಡಿ ವಿ ಜಿಯವರ ಮಂಕುತಿಮ್ಮನ ಕಗ್ಗ, ಮರುಳ ಮುನಿಯನ ಕಗ್ಗ 2 ಪುಸ್ತಕ ನೀವು ನೋಡಿರಿ. ಕೆ ಸಿ ಶಿವಪ್ಪ ಅವರ 10 ಪುಸ್ತಕ ಓದಿದ್ರೆ ಅಯ್ಯೋ ಎಷ್ಟೊಂದು ಸರಕು ಸಾಮಗ್ರಿ ಕೊಟ್ಬಿಟ್ಟಾರೆ. ನಿಮ್ಮ ಭಾಷಣ ಓಪನಿಂಗ್ ಮಾಡೋಕ್ಕೆ ಎಂಡಿಂಗ್ ಮಾಡೋಕ್ಕೆ ಭಾರಿ ಸಹಾಯ ಆಗ್ತವೆ. ಇನ್ನು ಕತೆಗಳು, ಸ್ಟೋರೀಸ್ ಆಲ್ವೇಸ್ ಸೆಲ್, ಫ್ಯಾಕ್ಟ್ಸ್ ಟೆಲ್, ಸ್ಟೋರೀಸ್ ಸೆಲ್. ಸೊ ಕತೆ ಹೇಳಿ. ಆಮೇಲೆ ಕೆಲವು ಪುಸ್ತಕ ಇರ್ತದೆ, ಈಗ ನಮ್ದೇ ಒಂದು ಪುಸ್ತಕ ಇರುತ್ತೆ, ಆ ಪುಸ್ತಕದ ಬಗ್ಗೆ ಸಾರಾಂಶವನ್ನು ಕೆಲವು ಮಾತುಗಳಲ್ಲಿ ಹೇಳಿ. ಒಂದು, ನಮ್ಮ ಪುಸ್ತಕದ ಪ್ರಚಾರನೂ ಆಗ್ತದೆ. ಎರಡನೇದು, ಅದರಲ್ಲಿರೋ ಅಂಶ ಅಲ್ಲಿರೋ ಆಡಿಯನ್ಸಿಗೆ ಗೊತ್ತಾಗುತ್ತೆ. ಅವರ ಓದದೇ ಇರೋರು, ವಾವ್ ಜಯಪ್ರಕಾಶ್ ನಾಗ್ತಿ ಹೇಳಿರೋ ಪುಸ್ತಕ ಓದಬೇಕು ಅಂತ ಅನಿಸುತ್ತಾ ಇಲ್ವಾ? ಥಿಂಕ್ ಲೈಕ್ ದಟ್. ಇನ್ನೊಂದು ಐಡಿಯಾ ಕ್ಲೂ ಕೊಡ್ತೀನಿ. ದಿನಾಚರಣೆಗಳ ಮಹತ್ವವನ್ನು ಅರಿಯಿರಿ. ಚಿಲ್ಡ್ರನ್ಸ್ ಡೇ, ಇಂಡಿಪೆಂಡೆನ್ಸ್ ಡೇ, ರಿಪಬ್ಲಿಕ್ ಡೇ, ಗಾಂಧೀಜಿ ಹುಟ್ಟಿದ ದಿನ, ಲಾಲ್ ಬಹದ್ದೂರ್ ಶಾಸ್ತ್ರಿ ಹುಟ್ಟಿದ ದಿನ ಅಕ್ಟೋಬರ್ 2. ಈ ಥರ ಪ್ರತಿಯೊಂದು ದಿನಕ್ಕೂ ಒಂದೊಂದು ದಿನಾಚರಣೆ ಇದೆ. ಆ ದಿನಾಚರಣೆಗಳ ಬಗ್ಗೆ ಮಾತನಾಡೋದಕ್ಕೆ ಆರಂಭ ಮಾಡಿ, ಎಷ್ಟೊಂದು ಐಡಿಯಾ ಬಂದ್ಬಿಡುತ್ತಲ್ವಾ. ಆಮೇಲೆ ಒಂದು ತಿಳ್ಕೊಳ್ಳಿ, ನಾನು ಎಲ್ಲ ಸರಿ ಹೋದ್ಮೇಲೆ ಮಾತಾಡ್ತೀನಿ, ಹಂಗಾಗ ತಪ್ಪುಗಳನ್ನು ಮಾಡುತ್ತಲೇ ಸರಿಯಾಗೋದಕ್ಕೆ ಸಾಧ್ಯ ಸ್ನೇಹಿತರೆ. ಇಂಪರ್ಫೆಕ್ಷನ್ ಇಸ್ ಪರ್ಫೆಕ್ಟ್ ಅಂತ ಹೇಳೋದಕ್ಕೆ ಇಲ್ಲಿ ಬಯಸ್ತೇನೆ. ಜೊತೆಗೆ ನಾನು ವಿಡಿಯೋ ಅಂತ ಆಡಿಯೋ ಮಾಡ್ಯೂಲ್ಗಳು ಕೊಡ್ತೇನೆ. ಯಾಕೆಂದರೆ ಆಡಿಯೋ ಮಾಡ್ಯೂಲ್ಸ್ ನಿಮ್ಮ ಥಾಟ್ ಪ್ರಾಸೆಸ್ಗೆ, ಸಬ್ಕಾನ್ಷಿಯಸ್ ಮೈಂಡ್ಗೆ ಹೊಟ್ಟೋಗ್ಬಿಡ್ತದೆ. ಸೀರಿಯಸ್ಲಿ ಕೇಳ್ತಾ ಇರಿ, ಉತ್ತಮವಾದ ವಿಚಾರಗಳನ್ನು ಕೇಳ್ತಾ ಇರಿ. ನನ್ನ ಪುಸ್ತಕಗಳು ಇನ್ನೊಂದು 2-3 ತಿಂಗಳಲ್ಲಿ 3 ಪುಸ್ತಕ ಬಂದರೆ ಒಟ್ಟು 20 ಪುಸ್ತಕ ಆಗ್ತದೆ. ನಾನೆಲ್ಲ ಪುಸ್ತಕಗಳನ್ನು ಸಪ್ನಾ ಬುಕ್ ಹೌಸ್ ಅಥವಾ Amazon.in ಪಡೀರಿ. ಬಿಕಾಸ್ ಒಂದು ತಿಳ್ಕೊಳ್ಳಿ, ರೀಡರ್ಸ್ ಆರ್ ಲೀಡರ್ಸ್, ಲೀಡರ್ಸ್ ಆರ್ ರೀಡರ್ಸ್. ಇದು ಯಾರಿಗೆ ಅರ್ಥ ಆಗಿದೆ ಅವರೆಲ್ಲರೂ ಕೂಡ ಜೀವನದಲ್ಲಿ ಉದ್ಧಾರ ಆಗಿರೋದು, ಅಭಿವೃದ್ಧಿ ಹೊಂದಿರೋದನ್ನು ನಾನಂತೂ ನೋಡಿದ್ದೀನಿ. ನೀವು ಆಗಬೇಕಾ? ವಿಡಿಯೋಗಳನ್ನು ನೋಡಿ, 2 ಯೂಟ್ಯೂಬ್ ಚಾನಲ್ದು ಬರೀರಿ, ಕಾಮೆಂಟ್ ಮಾಡಿ, ಡೈರಿ ಬರೀರಿ, ಜರ್ನಲ್ ಬರೀರಿ, ಆರ್ಟಿಕಲ್ ಬರೀರಿ. ಬರಿತಾ 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 ನಿಮ್ಮ ಹಣೆ ಬರಹನೂ ಬರ್ಕೊಂಬಿಟ್ಟಿರ್ತೀರ. ಯಾಕೆಂದರೆ ಪೆನ್ ಈಸ್ ಮೈಟಿಯರ್ ದ್ಯಾನ್ ದಿ ಸೋರ್ಡ್ ಅಂತೀವಿ. ಪೇ ಲಿಂಕ್ ಈಸ್ ಬೆಟರ್ ದ್ಯಾನ್ ದಿ ಸ್ಟ್ರಾಂಗೆಸ್ಟ್ ಮೆಮೊರಿ ಅಂತೀವಿ. ಪೆನ್ ಆ್ಯಂಡ್ ಪೇಪರ್ ಹ್ಯಾಬಿಟ್ ವಿಲ್ ಟೇಕ್ ಯು ಟು ದ ನೆಕ್ಸ್ಟ್ ಲೆವೆಲ್. ಸೀರಿಯಸ್ಲಿ ಐ ಆಮ್ ಟೆಲಿಂಗ್ ಯು ಫ್ರೆಂಡ್ಸ್, ನೀವು ನಿಮ್ಮ ಬದುಕಿನಲ್ಲಿ ಅಭಿವೃದ್ಧಿ ಪಥದ ಸಾಗಬೇಕೆಂದರೆ ಈಗ ನಾನು ಕೆಲವೊಂದು ಬೇಸಿಕ್ ಟಿಪ್ಸ್ನ ಇಲ್ಲಿ ನೀಡಿದ್ದೇನೆ. ಹೇಗನ್ನಿಸ್ತು ದಯಮಾಡಿ ಕಾಮೆಂಟ್ ಮಾಡಿ. ನಿಮ್ಗೆ ಇದರ ಆಚೆಗೆ ನಮ್ಮ ಆನ್ಲೈನ್ ಕಮ್ಯುನಿಟಿ ಸೇರಬೇಕು, ವಿಡಿಯೋ ಮಾಡ್ಯೂಲ್ಗಳನ್ನು ಪಡಿಬೇಕು, ಗೋಲ್ಡ್ ಕಮ್ಯುನಿಟಿ ಆನ್ಲೈನ್ನಲ್ಲಿ ಸೇರೋದಾದರೆ, ಅಥವಾ 1-to-1 ಡೈಮಂಡ್ ಕಮ್ಯುನಿಟಿಗೆ ಬರಬೇಕು ಅಂದರೆ
ಇದರ ಬಗ್ಗೆ ಮಾಹಿತಿಯನ್ನು 9341259267 ಅಥವಾ 9620303000ಗೆ ಸಂಪರ್ಕ ಮಾಡಿ ನಮ್ಮನ್ನು ನಮ್ಮ ಕ್ಲಾಸಲ್ಲಿ ಭೇಟಿಯಾಗಿ. ಏನಂತೀರಿ? ಇದುವರೆಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಫಸ್ಟ್ ನಾನು ಕಾಮೆಂಟ್ ನೋಡಬೇಕು ಅಂತ ಇದ್ದೀನಿ. ಕಾಮೆಂಟ್ ಮಾಡುವಂಥವರಾಗಿ, ಓಕೆ, ಲೈಕ್ ಮಾಡಿ, ಇಂಥ ವಿಡಿಯೋ 4 ಜನಕ್ಕೆ ಫಾರ್ವರ್ಡ್ ಮಾಡಿ ಪುಣ್ಯ ಕಟ್ಕೊಳ್ಳಿ. ಬಾಯ್.